ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಲಿಪ್ಕಾರ್ಟ್ ಇಂದ ಒಂದಷ್ಟು ಟೋಟಲ್ 7 ಗೌನ್ಸ್ ಅಂತಾರು ಕರಿಬಹುದು, ಲಾಂಗ್ ಡ್ರೆಸ್ ಅಂತನಾರು ಕರಿಬಹುದು, ಮ್ಯಾಕ್ಸಿ ಡ್ರೆಸ್ ಅಂತನಾರು ಕರಿಬಹುದು, ಫ್ರಾಕ್ಸ್ ಅಂತನಾರು ಕರಿಬಹುದು, ಅದನ್ನ ತರಿಸಿದೀನಿ. ಎಲ್ಲದ್ರ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲವೂ ಕೂಡ 1 ಅಥವಾ 2 ವಾಶ್ ಆಗಿರೋದೇನೆ. ಸೊ ಎಲ್ಲ ಆ ಗ್ಯಾರಂಟಿ ಮೇಲೆನೆ ನಾನು ಎಲ್ಲ ಒಂದು ಫ್ರಾಕ್ಸ್ ಅಥವಾ ಡ್ರೆಸ್ಸಸ್ ಅನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದಾಗಿನೇ ನಾನು ನಿಮ್ಗೆ ಹೇಗಿದೆ ಅನ್ನೋದನ್ನ ಕ್ಲೋಸ್ ಆಗಿ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಹಾಗೆ ನಿಮ್ಗೆ ಇದನ್ನ ನೋಡ್ತಾ ನೋಡ್ತಾ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಇಷ್ಟ ಆಗಿ ನೀವೇನೋ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಫ್ಲಿಪ್ಕಾರ್ಟ್ ಗೆ ಹೋಗುತ್ತೆ. ಸೊ ಫ್ಲಿಪ್ಕಾರ್ಟ್ ಇಂದ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಒಂದೊಂದೇ ಆಯ್ಕೆ ಮಾಡ್ಬಿಟ್ಟು ಆರಾಮಾಗಿ ಆರ್ಡರ್ ಮಾಡ್ಕೊಳ್ಬಹುದು. ನಿಮ್ಮ ಮನೆ ಬಾಗಿಲಿಗೆ ಬಂದು ಕೊಡ್ತಾರೆ ಅಲ್ವಾ, ಹಾಗಾಗಿ. ಸೊ ಇಲ್ಲ ಅಂತಂದ್ರೆ ನಾನಿಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಟ್ಯಾಗ್ ಕೂಡ ಮಾಡಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೆ ಫ್ಲಿಪ್ಕಾರ್ಟ್ ಗೆನೆ ಹೋಗುತ್ತೆ. ಸೊ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಯಾರ್ಯಾರು ನಮ್ಮ ಚಾನಲ್ ಅನ್ನ ಮೊದಲನೇ ಸಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಂತ ಹೆಚ್ಚು ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ ಒಂದೊಂದೇ ವಿಡಿಯೋಸ್ ಅನ್ನ ಒಂದೊಂದೇ ಪ್ರಾಡಕ್ಟ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದು ನಾನು ಆಲ್ರೆಡಿ ಇಲ್ಲಿ ವೇರ್ ಮಾಡ್ಕೊಂಡಿದೀನಿ. ಇದಂತೂ ನನ್ನ ಫೇವ್ರೇಟ್. ಲಾಸ್ಟ್ ಟೈಮ್ ನಾವು ಗೋವಾ ಟ್ರಿಪ್ ಹೋದಾಗ ಇದನ್ನೇ ನಾನು ವೇರ್ ಮಾಡಿದೆ. ತುಂಬಾ ಖುಷಿ ಆಗಿತ್ತು ನನ್ಗೆ ವೇರ್ ಮಾಡ್ಕೊಂಡಾಗ. ಹಾಗೆ ಇದ್ರ ಡೀಟೇಲ್ ಅನ್ನ ನಾನು ಇಲ್ಲಿ ನನ್ನ ಸ್ಕ್ರೀನಿನ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಗೆ ಡೀಟೇಲ್ ಆಗಿ ಹಾಕಿರ್ತೀನಿ, ಅಲ್ಲಿ ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಇದು ಒಂದು. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಇವಾಗ ತೋರಿಸ್ತಿರುವಂತ ಎಲ್ಲಾ ಡ್ರೆಸ್ ಗಳು ಕೂಡ ನಿಮ್ಗೆ, ಗೌನ್ಸ್ ಗಳು ಕೂಡ ನಿಮ್ಗೆ ಟ್ರಿಪ್ ಎಲ್ಲ ಹೋಗೋದಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲವೂ ಕೂಡ ಕ್ಯಾಶುವಲ್ ವೇರ್ ಗೆ ತುಂಬಾ ಚೆನ್ನಾಗಿರುವಂತದ್ದು. ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಸೆಕೆಂಡ್ ನಾನು ತೋರಿಸ್ತಿರುವಂತ ಇವತ್ತಿನ ಡ್ರೆಸ್ ನೋಡಿ ಈ ತರ ಇದೆ. ಇದು ಫುಲ್ಲು ನಿಮ್ಗೆ ಬಟ್ಟೆ ಈ ತರ ಇದೆ, ಥಿನ್ ಆಗಿರುತ್ತೆ. ಥಿನ್ ಆಗಿದ್ರು ಕೂಡ ಏನಾಗುತ್ತೆ ಅಂದ್ರೆ ಇದಕ್ಕೆ ನಿಮ್ಗೆ ಒಳಗಡೆ ಪೆಟಿಕೋಟ್ ಕೊಟ್ಟಿದ್ದಾರೆ, ಲೈನಿಂಗ್ ಇದೆ. ಹಾಗಾಗಿ ತುಂಬಾ ಏನು ಸೀ ಥ್ರೂ ಟ್ರಾನ್ಸ್ಪರೆಂಟ್ ಆ ತರ ಏನು ಅನ್ಸೋದಿಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ಸ್ಲೀವ್ಸ್ ನೋಡ್ಬೋದು ಈ ರೀತಿ ಇದೆ. ಹಾಗೆ ಸ್ಲೀವ್ಸ್ ತುದಿ ಕಡೆಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಆ ತರ ಇದೆ. ಹಾಗೆ ಮುಂದ್ಗಡೆಗೆ ನೋಡೋದಾದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ನಮ್ಗೆ ಇಲ್ಲಿ ಒಂದು ಫ್ರಿಲ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 2 ಸೈಡ್ಸ್ಗೂನು ಫ್ರಿಲ್ ಇದೆ. ಮತ್ತೆ ನೆಕ್ ಸಿಂಪಲ್ ನೆಕ್ ಕೊಟ್ಟಿದ್ದಾರೆ, ರೌಂಡ್ ನೆಕ್ ಇರುವಂತದ್ದು. ಇದು ಕೂಡ ನನ್ನ ತುಂಬಾ ಫೇವ್ರೇಟ್ ಆದಂತ ಒಂದು ಡ್ರೆಸ್. ಹಾಗೆ ತುಂಬಾ ಸಲ ವೇರ್ ಮಾಡಿದ್ವಿ. ಹಾಗೆ ಇದು ಗೇರ್ ಕೂಡ ತುಂಬಾ ಚೆನ್ನಾಗಿದೆ. ತುಂಬಾ ಫ್ರೀ ಸೈಜ್ ಅಲ್ಲಿ ಇರುವಂತದ್ದು, ಟೈಟ್ ಆ ತರ ಏನಿಲ್ಲ. ನಾನು ಇದನ್ನ ಎಲ್ ಸೈಜ್ ಅಲ್ಲಿ ತರ್ಸ್ಕೊಂಡಿದೀನಿ. ಸೊ ಸೈಜಸ್ ಅವೈಲೇಬಲ್ ಇರುತ್ತೆ, ನೀವು ಅಲ್ಲಿ ನಿಮ್ಮ ಸೈಜ್ಗೆ ಅಕಾರ್ಡಿಂಗ್ ಚೆಕ್ ಮಾಡ್ಕೊಂಡು ತರಿಸ್ಕೊಳ್ಬಹುದು. ತುಂಬಾ ಅಂದ್ರೆ ತುಂಬಾನೇ ವರ್ತ್ ಆಗಿದೆ. ಅಟ್ಲೀಸ್ಟ್ ಒಂದು 7-8 ಸಲ ವಾಶ್ ಮಾಡಿದೀನಿ ನಾನು, ಆದ್ರೂ ಕೂಡ ಎಲ್ಲೂ ಕಲರ್ ಹೋಗೋದು ಆ ತರ ಏನೂ ಆಗ್ಲಿಲ್ಲ. ಒಂಥರ ಜಾರ್ಜೆಟ್ ಮೆಟೀರಿಯಲ್ ಅಂತ ಹೇಳ್ಬೋದು, ಆ ತರ ಇದೆ ಮೆಟೀರಿಯಲ್ ಮಾತ್ರ. ಬಟ್ ನಿಮ್ಗೆ ಒಳಗಡೆ ಲೈನಿಂಗ್ ಇರೋದ್ರಿಂದ ಚೆನ್ನಾಗೇ ಇರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್, ನೀವೇನಾದ್ರೂ ಫ್ಲೋರಲ್ ಡಿಸೈನ್ಸ್ ಅನ್ನ ತುಂಬಾ ಇಷ್ಟ ಪಡ್ತೀರಾ ಅಂತಂದ್ರೆ ಇದನ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಇದು ಕೂಡ ನನಗೆ ತುಂಬಾನೇ ಇಷ್ಟ ಆಗಿರುವಂತದ್ದು, ಫ್ಲೋರಲ್ ಡಿಸೈನ್ ಇರುವಂತದ್ದು. ಹಾಗೆಯೇ ಕಂಪ್ಲೀಟ್ ಬ್ಲೂ ಮತ್ತೆ ಅದ್ರ ಮೇಲೆ ವೈಟ್ ಕಲರ್ ಫ್ಲವರ್ಸ್. ಸೊ ಈ ತರ ಇದೆ, ಕ್ರೇಪ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಏನಾದ್ರೂ ಕ್ಯಾಶುವಲ್ ಒಕೇಶನ್ಸ್ಗೆಲ್ಲ ವೇರ್ ಮಾಡೋದಕ್ಕೆ. ಹಾಗೆ ನೆಕ್ ಪಾರ್ಟ್ ನಿಮ್ಗೆ ಈ ತರ ಸ್ಕ್ವೇರ್ ತರ ಇದೆ, ಸ್ಕ್ವೇರ್ ನೆಕ್ ಬರುತ್ತೆ. ಮತ್ತೆ ಇಲ್ಲಿ ಎಲಾಸ್ಟಿಕ್ ಇದೆ, ನಿಮ್ಮ ಚೆಸ್ಟ್ ಪಾರ್ಟ್ ಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಸ್ಟ್ರೆಚಬಲ್ ಇರೋದ್ರಿಂದ ಚೆನ್ನಾಗಾಗುತ್ತೆ ಇದು ಕೂಡ. ಹಾಗೆ ಕೆಳಗಡೆ ನಿಮ್ಗೆ ಒಂದು ಎಕ್ಸ್ಟ್ರಾ ಈ ತರ ಫುಲ್ ಫ್ರಿಲ್ ಇದೆ, ಫುಲ್ ಫ್ರೀ ಆಗಿ ಹಾಕೊಳ್ಬಹುದು. ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇನೆ. ಹಾಗೆ ಎಲ್ಲದಕ್ಕೂ ನಾನು ಎಷ್ಟು ಪ್ರೈಸ್ ಕೊಟ್ಟಿದ್ದೀನಿ ಅನ್ನೋದನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಒಮ್ಮೆ ಚೆಕ್ ಮಾಡಿ. ಸ್ಕ್ರೀನ್ ಮೇಲೆ ನಾನು ಹಾಕಿರ್ತೀನಿ ಪ್ರೈಸ್ ಎಲ್ಲ. ಮತ್ತೆ ಇದ್ರ ಸ್ಲೀವ್ಸ್ಗೂ ಅಷ್ಟೇನೆ ನಿಮ್ಗೆ ತುದಿ ಕಡೆಗೆ ಇಲಾಸ್ಟಿಕ್ ಇದೆ, ಚೆನ್ನಾಗಿದೆ. ಇದು ಇಲ್ಲಿ ಇಲಾಸ್ಟಿಕ್ ಕೊಟ್ಟಿರೋದ್ರಿಂದ ಮೈ ಮೇಲೂ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಿಂಗೆ ಪದೇ ಪದೇ ಈ ತರ ನೆಕ್ ಇಂದ ಶೋಲ್ಡರ್ ಜಾರುತ್ತಲ್ಲ, ಆ ತರ ಎಲ್ಲ ಏನಾಗೋದಿಲ್ಲ, ಚೆನ್ನಾಗಿದೆ ಇದು ಕೂಡ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾನು ತೋರಿಸಿರುವಂತದ್ದು, ಇದು ಕೂಡ ಅಷ್ಟೇನೆ ನಮ್ಮ ಲಾಸ್ಟ್ ಇಯರ್ ಗೋವಾ ಟ್ರಿಪ್ ಗೆ ನಾನು ಪರ್ಚೇಸ್ ಮಾಡಿರುವಂತದ್ದು. ಸೊ ಇವಾಗ ನಾನು ಹಾಲ್ ವಿಡಿಯೋ ಮಾಡ್ತಿರೋದು. ಇದು ನೋಡ್ಬೋದು, ಇದು ನಿಮ್ಗೆ ಈ ತರ ಇದೆ ಪ್ರಿಂಟ್.
ಚೆನ್ನಾಗಿದೆ. ಇದು ಒಂಥರ ಏನ್ ಹೇಳ್ತಾರೆ, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಎಲ್ಲ ಇರುತ್ತಲ್ಲ, ಆ ರೀತಿ ಫೀಲ್ ಆಯ್ತು ನನ್ಗೆ. ಸೊ ಫ್ರಂಟ್ ಸೈಡ್ ನಿಮ್ಗೆ ಈ ರೀತಿ ಬಂದಿದೆ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ಬರುತ್ತೆ. ಹಾಗೆ ಬ್ಯಾಕ್ ಸೈಡ್ ವಿ ನೆಕ್ ಇದೆ, ಕಾಣಿಸ್ತಿದೆಯಲ್ಲ, ಈ ರೀತಿ ವಿ ನೆಕ್ ಇದೆ. ಮತ್ತೆ ಹಾಗೆ ಸ್ಲೀವ್ಸ್ ನಿಮ್ಗೆ ಈ ತರ ಬೆಲ್ ಸ್ಲೀವ್ಸ್ ಇದೆ. ಇದು ಕೂಡ ಫ್ರೀ ಸೈಜ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಇದು. ಕೆಲವರಿಗೆ ಇಲ್ಲಿ ಸ್ವಲ್ಪ ದಪ್ಪ ಇರತ್ತಲ್ವಾ, ಅದನ್ನೆಲ್ಲ ಇಲ್ಲಿ ನೀಟಾಗಿ ಹೈಡ್ ಮಾಡ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ. ಮತ್ತೆ ಇಲ್ಲಿ ನಿಮ್ಗೆ ವೇಸ್ಟ್ ಪಾರ್ಟ್ಗೆ ಈ ತರ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ವೇಸ್ಟ್ ಪಾರ್ಟ್ಗೆ. ಹಾಗೆ ಬಾಟಮ್ ಈ ತರ ಇದೆ, ಫುಲ್ ಗೇರ್ ಇದೆ, ಫ್ರೀ ಸೈಜ್, ಚೆನ್ನಾಗಿ ಅನ್ಸುತ್ತೆ. ನನ್ಗೆ ಮೇನ್ಲಿ ಇದು ಇಷ್ಟ ಆಗಿರೋದು ಇದರ ಪ್ರಿಂಟ್ ತುಂಬಾ ಚೆನ್ನಾಗಿದೆ ಅಂತ ನನ್ಗನ್ನಿಸ್ತು. ಇದು ಕೂಡ ಅಷ್ಟೇ ಕ್ರೇಪ್ ಮೆಟೀರಿಯಲ್. ಸೊ ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಇದು ಕೂಡ ಅಷ್ಟೇನೆ ಒನ್ ಆಫ್ ಮೈ ಫೇವ್ರೇಟ್ಸ್. ಆಕ್ಚುಲಿ ನನ್ಗೆ ಫ್ರಾಕ್ಸ್ ಮತ್ತೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ, ಗೌನ್ಸ್ ಎಲ್ಲ. ಸೊ ಒಂದಷ್ಟು ಕಲೆಕ್ಷನ್ ಮಾಡ್ಕೊಂಡೆ. ಇದು ನೋಡ್ಬೋದು, ಇದು ಏನು ಅಂತಂದ್ರೆ ಪ್ಲೇನ್ ಆಗಿದೆ, ಪ್ಲೇನ್ ಡಾರ್ಕ್ ಗ್ರೀನ್ ಅಲ್ಲಿ ಬೆಲ್ ಸ್ಲೀವ್ಸ್ ಕೊಟ್ಟಿದ್ದಾರೆ. ಹಾಗೆ ರೌಂಡ್ ನೆಕ್, ಮತ್ತೆ ಇದನ್ನು ಕೂಡ ನಾನು ಎಲ್ ಸೈಜ್ ಅಲ್ಲಿ ತರಿಸಿರೋದು. ಮತ್ತೆ ಸ್ಲೀವ್ಸ್ ನೋಡ್ಬೋದು. ಹಾಗೆ ಇದಕ್ಕೆ ಇಲ್ಲಿ ವೇಸ್ಟ್ ಪಾರ್ಟ್ ಗೆ ನಿಮ್ಗೆ ಇಲಾಸ್ಟಿಕ್ ಕೊಟ್ಟಿದ್ದಾರೆ. ಹಾಗೆ ಒಂದು ಬಕಲ್ಸ್ ಕೂಡ ಇದೆ, ಒಂದು ಬೆಲ್ಟ್ ಕೂಡ ಬರುತ್ತೆ, ಬೇಕಿದ್ರೆ ಅದನ್ನು ಕೂಡ ನೀವು ಹಾಕೊಳ್ಬಹುದು. ಮತ್ತೆ ಇದರ ಬಾಟಮ್ ಪಾರ್ಟ್ ಈ ತರ ಇದೆ, ಕ್ರಶ್ ರೀತಿಯಾಗಿ ಕಾಣಿಸ್ತಿದೆಯಲ್ಲ. ಸೊ ಇದರ ಬಾಟಮ್ ಪಾರ್ಟ್ ಈ ರೀತಿ ಇದೆ, ಇದು ಕೂಡ ತುಂಬಾ ಚೆನ್ನಾಗೇ ಇದೆ. ಇವತ್ತಿನ ನೆಕ್ಸ್ಟ್ ಪ್ರಾಡಕ್ಟ್ ಅಲ್ಲಿ ನಾನು ಇನ್ನೊಂದು ಅದೇ ಪ್ಯಾಟರ್ನ್ ಅಲ್ಲಿ ಆಲ್ಮೋಸ್ಟ್ ಇರುವಂತದನ್ನ ತರಿಸಿದೀನಿ. ಇದು ಅಷ್ಟೇ, ಇದರ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಇದು ಒಂಥರ ನೇವಿ ಬ್ಲೂ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು. ನೆಕ್ ಪಾರ್ಟ್ ಗೆ ನಿಮ್ಗೆ ಈ ತರ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಫುಲ್ ನೆಕ್ ಇಂದ ಆಲ್ಮೋಸ್ಟ್ ವೇಸ್ಟ್ ತನಕನೂ ಎಲಾಸ್ಟಿಕ್ ಇದೆ. ಹಾಗೆ ಸ್ಲೀವ್ಸ್ ಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ತುದಿ ಕಡೆಗೆ ಈ ತರ ಎಲಾಸ್ಟಿಕ್ ಇದೆ. ಮತ್ತೆ ಬಾಟಮ್ ಪಾರ್ಟ್ ಸಖತ್ ಚೆನ್ನಾಗಿದೆ, ಇಲ್ಲಿ ಅಗಲವಾಗಿದೆ, ಹಂಗಾಗಿ ಫ್ರೀ ಸೈಜ್ ಆಗಿ ಚೆನ್ನಾಗಿ ಇರುತ್ತೆ ನೋಡಿ. ಈ ತರ ಹಿಂದ್ಗಡೆ ಕೂಡ ಈ ತರ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇವತ್ತಿನ ನೆಕ್ಸ್ಟ್ ನನ್ನ ಒಂದು ಗೌನ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಇದನ್ನ ನೋಡ್ಬೋದು ನೀವು, ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನೂಡಲ್ ಸ್ಟ್ರಾಪ್ ಅಂತ ಹೇಳ್ತಾರೆ. ಇದನ್ನ ಜಸ್ಟ್ ಹೀಗೆ ವೇರ್ ಮಾಡೋದಕ್ಕೆ ಕಂಫರ್ಟ್ ಇಲ್ಲ ಅಂತಂದ್ರೆ ಒಳಗಡೆಗೆ ಟಿ ಶರ್ಟ್ ಹಾಕೊಂಡು ಕೂಡ ವೇರ್ ಮಾಡ್ಕೊಳ್ಬಹುದು. ಪ್ಲೇನ್ ಟಿ ಶರ್ಟ್ ಏನ್ ಸಿಗತ್ತೆ ನೋಡಿ, ಟಾಪ್ಸ್ ಆ ತರದೆಲ್ಲ ವೈಟ್ ಅಥವಾ ಬ್ಲಾಕ್ ಇದಕ್ಕೆ ಮ್ಯಾಚ್ ಮಾಡಬಹುದು. ಸೊ ಇದು ನಿಮ್ಗೆ ಮೇಲ್ಗಡೆಗೆ ಚೆಸ್ಟ್ ಪಾರ್ಟ್ ಅಲ್ಲಿ ಇಲಾಸ್ಟಿಕ್ ಇದೆ, ಕಾಣಿಸ್ತಿದೆ ಅನ್ಕೊಳ್ತೀನಿ ಇಷ್ಟು. ಹಾಗೆ ಇಲ್ಲಿ ಬಾಟಮ್ ಕೂಡ ತುಂಬಾ ಅಗಲವಾಗಿ ಚೆನ್ನಾಗಿದೆ ನೋಡಿ, ಇಷ್ಟು ದೊಡ್ಡದಾಗಿ ಚೆನ್ನಾಗಿದೆ. ಇದು ಕೂಡ ಪ್ಲೇನ್ ಇದೆ, ಬಟ್ ಪ್ಲೇನ್ ಇದ್ರೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದು ಕೂಡ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಾನು ಇವಾಗ ತೋರಿಸಿರೋದು ವರ್ತ್ ಫಾರ್ ದ ಮನಿ, ಅಂದ್ರೆ ನಾವೇನ್ ದುಡ್ಡು ಕೊಡ್ತೀವಿ ನೋಡಿ ಅದಕ್ಕೆ ಖಂಡಿತವಾಗಿ ವರ್ತ್ ಅಂತಾನೆ ಹೇಳ್ತೀನಿ. ಎಲ್ಲಾ ಪ್ರಾಡಕ್ಟ್ಸ್ ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.